ಹಾಯ್, ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ರಾಮ್ ಪ್ರೇಮ ಹತ್ರ ತನ್ನ ಮನಸ್ಸಲ್ಲಿದ್ದಂತಹ ಎಲ್ಲ ಭಾವನೆಯನ್ನು ಕೂಡ ಹೇಳ್ಕೊಂಡಿರ್ತಾನೆ. ಪ್ರೇಮ, ನೀನು ಯಾವತ್ತೂ ಕೂಡ ನನ್ನ ಬಿಟ್ಟೋಗಲ್ಲ ಅಲ್ವಾ? ನೀನು ಯಾವತ್ತು ನನ್ನನ್ನು ಬಿಟ್ಟೋಗ್ತೀಯೋ ಅವತ್ತೇ ನನ್ನ ಪ್ರಾಣ ಪಕ್ಷಿ ಹಾರೋಗಿರುತ್ತೆ ಪ್ರೇಮ. ಇನ್ಮೇಲೆ ಏನಿದ್ರು ಕೂಡ ನಾವು ಹೊಸ ಜೀವನನ ಶುರು ಮಾಡೋಣ, ಆಯಿತಾ? ನನ್ನ ಮನಸ್ಸಲ್ಲಿ ನಿನಗೆ ಒಂದು ಗೂಡಿನ ಕಟ್ಟಿ ನಿನ್ನ ಅಲ್ಲಿ ಇಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನು ಯಾವತ್ತೂ ನನ್ನ ಬಿಟ್ಟೋಗ ಮಾತಾಡಬೇಡ ಪ್ರೇಮ ಅಂತ ಕೇಳ್ತಾಳೆ. ಇಲ್ಲ ರಾಮ್, ನಾನು ಇನ್ನೊಂದು ಯಾವತ್ತೂ ಕೂಡ ಬಿಟ್ಟೋಗಲ್ಲ ಅಂತ ಹೇಳ್ತಾರೆ. ರಾಮ್ ಪ್ರೇಮ ಜೀವನ ಇವತ್ತಿಂದ ಹೊಸ ಜೀವನ ಆರಂಭ ಮಾಡ್ತಿದ್ವಿ, ಎಲ್ಲರೂ ಕೂಡ ನಮಗೆ ವಿಶ್ ಮಾಡಬೇಕು, ಹಾರೈಸಬೇಕು ಅಂತ ಹೇಳ್ತಾರೆ. ಆದರೆ ಪ್ರೇಮಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಿರಲ್ಲ. ಆದರೆ ಮಹೇಶ್ವರಿ ಸ್ಟೇಜ್ ಮೇಲೆ ಬಂದು, ಹೇ ಏನಿದು, ಏನು ಮಾತಾಡ್ತಿದ್ದೀರಾ ಅಮ್ಮ, ನಾನು ಇರೋದನ್ನೇ ಹೇಳ್ತಿರೋದು, ಸುಮ್ಮನಿರು ಅಂತ ಹೇಳ್ತಾರೆ. ಇದಿಷ್ಟು ನಾಳಿನ ಕಥೆ ಆಗಿದ್ರೆ, ಇನ್ನು ಇವತ್ತಿನ ಕಥೆ ಅಂದರೆ ಸತ್ಯನಾರಾಯಣ ಮತ್ತು ಮಹಾದೇವ ಇಬ್ಬರು ಕೂಡ ಕುಡಿಯೋಕ್ಕೆ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿರ್ತಾರೆ. ಆಗ ಅದನ್ನು ಮಿಸ್ ಆಗಿ ಕಾವ್ಯ ಕುಡಿದ್ಬಿಟ್ಟು ಅವಳಿಗೆ ಫುಲ್ ಮದ್ದೆ ಇರುತ್ತೆ. ಮಹೇಶ್ವರಿ ಮೇಲೆ ಫುಲ್ ಕಿಡಿಕಾಡಿರ್ತಾಳೆ. ಆಗ ಮಹೇಶ್ವರಿ, ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೆ ಇವತ್ತು ಅಂತ ಹೇಳ್ತಾನೆ. ಮಹಾದೇವ ಹೇಳ್ಕೊಂಡು ಒಂದು ಕಡೆ ಸೈಡ್ ಬಂದಿರ್ತಾರೆ. ಬಿಡು ಮಹಾದೇವ, ಮಹೇಶ್ವರಿಗೆ ಒಂದು ಗತಿ ಕಾಣಿಸ್ತೀನಿ, ಇವತ್ತೇ ಅವಳು ಕೊನೆ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಸುಮ್ಮನಿರಮ್ಮಿ, ನಿನ್ನ ಮಾತು ಯಾರಾದರೂ ಕೇಳಿಸ್ಕೊಂಡಿದ್ರೆ ಅಷ್ಟೇ ಕತೆ, ಅಯ್ಯೋ ಬಾರೆ ಅಂತ ಹೇಳ್ತಾರೆ. ಇಲ್ಲ ನೀನು ನಾನು ಬಿಡು, ಹೋಗಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ನಿಮ್ಗೆ ಏನು ಬೇಕು ಅಂತ ಕೇಳು, ನೀನು ಏನು ಬೇಕಿದ್ರು ನಾನು ಕೊಡಿಸ್ತೀನಿ, ಬಾಯಿ ಮುಚ್ಕೊಂಡು ದಯವಿಟ್ಟು ಸುಮ್ಮನೆ ಬಿಡು, ಕಾಲು ಇಟ್ಕೊಂಡು ಬೇಡ್ಕೋತೀನಿ. ಮಹಾದೇವ, ನೀನೇನು ನನಗೇನು ಬೈತಾ ಇದೆಯೋ ಇಲ್ಲ ನಾನು ಬೇಡ್ಕೋತಿದ್ಯಾ, ಹೆಂಗಾದರೂ ಅನ್ಕೊಳ್ಳಮ್ಮಿ. ಆಯಿತು, ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಂದರೆ ನನಗೆ ಎಳ್ನೀರು ಐಸ್ ಕ್ರೀಮ್ ಬೇಕು, ಎಳ್ನೀರು ಐಸ್ ಕ್ರೀಮ್ ಕೊಡಿಸಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳ್ತಾರೆ. ಎಳ್ನೀರು ಐಸ್ ಕ್ರೀಮಾ? ಅಯ್ಯೋ ಇಷ್ಟೊತ್ತಲ್ಲಿ ಎಲ್ಲಿ ತಂದ್ಕೊಡೋದಮ್ಮಿ ನಿನಗೆ, ಅಯ್ಯೋ ನನ್ನ ಕೈಲಾಗಲ್ಲಪ್ಪ ಅದೆಲ್ಲ, ಇಲ್ಲ ನನಗೆ ಅದು ಬೇಕೇ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮ ಸಪ್ಪಗೆ ನಿಂತಿರ್ತಾಳೆ. ಆಗ ಕಲ್ಯಾಣಿ, ಯಾಕಮ್ಮ ಇಷ್ಟೊಂದು ಬೇಜಾರಾಗಿ ನಿಂತಿದ್ಯಾ, ಏನಾಯಿತು ಅಂತ ಕೇಳ್ತಾರೆ. ಅದು ಅತ್ತೆ, ನಾನು ಒಂದು ಸತ್ಯ ಹೇಳ್ಬೇಕತ್ತೆ. ಸತ್ಯನಾ? ಏನು ಸತ್ಯ, ಏನಾಯಿತು ಅಂತಂದು? ಅದು ನನ್ನ ರಾಮ್ ನಡುವೆ ಇದ್ದಂತಹ ಎಲ್ಲ ಸಂಬಂಧಗಳನ್ನು ನಿಮ್ಮ ಮುಂದೆ ಹೇಳಬೇಕತ್ತೆ, ಅದು ದೊಡ್ಡ ಸತ್ಯ, ಒಂದು ಮಾತಿರು ಅಂತ ಹೇಳ್ತಾರೆ. ಆಗ ಮಹೇಶ್ವರಿಗಂತೂ ಫುಲ್ ಖುಷಿ. ಒಂದು ನಿಮಿಷ ತಡಿ ಪ್ರೇಮ, ಇಲ್ಲೇ ಹೇಳ್ಬೇಡ ಆಯಿತಾ, ನೀನು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹೋಗು, ಹೇಳು, ಎಲ್ಲರನ್ನೂ ಕರಿತೀನಿ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ಏನಾಗಿದೆ ಮಹೇಶ್ವರಿ ನಿನಗೆ, ಯಾಕೆ ಹೀಗೆ ಆಡ್ತಿದ್ಯಾ, ಸುಮ್ಮನೆ ಇರೋ. ಅತ್ತೆ, ಏನೋ ದೊಡ್ಡ ಸತ್ಯ ಹೇಳಬೇಕು ಅಂತಲೇ ಪ್ರೇಮ ಹೊರಟಿದ್ದಾಳೆ, ಹಂಗಂದಮೇಲೆ ಅವಳು ಎಲ್ಲರ ಎದುರುಗಡೆ ಹೇಳಬೇಕಲ್ವಾ ಅಂತ ಹೇಳ್ತಾರೆ. ಒಂದು ನಿಮಿಷ ಎಲ್ಲರನ್ನೂ ಕರೀತಾರೆ. ಅತ್ತೆ ಏನು ಬೇಡ, ನಾನೇ ಸ್ಟೇಜ್ ಮೇಲೆ ಹೋಗಿ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಸತ್ಯನಾರಾಯಣ ಮಾತ್ರ ತುಂಬ ಭಯ ಆಗಿರುತ್ತೆ. ಏನು ಹೇಳಕ್ಕೆ ಹೊರಟಿದ್ಯಮ್ಮ ಪ್ರೇಮ, ನಾನು ಎದೆ ಡವ ಡವ ಅಂತ ಹೊಡ್ಕೊತಾ ಇದೆ ಅಂತ ಹೇಳ್ತಾರೆ. ಆಗ ಮಹೇಶ್ವರಿಗೆ ಫುಲ್ ಖುಷಿ. ಸದ್ಯ ಎಲ್ಲ ಸತ್ಯನ ಹೇಳಿ ನನ್ನ ಮಗನ ಲೈಫಿಂದ ತೊಲಗ್ತಾಳಲ್ಲ, ಹಂಗೆ ಅದೇ ಖುಷಿಯಾಗಿದೆ, ನನ್ನ ಮಗ ಹೊಸ ಜೀವನನ ಶುರು ಮಾಡ್ಬೋದು ಅಂತಿರ್ತಾಳೆ. ಆಗ ಪ್ರೇಮ ಸ್ಟೇಜ್ ಮೇಲೆ ನಿಂತ್ಕೊಂಡು ರಾಣಿ ಜೊತೆ ಮಾತಾಡಿದ್ದನ್ನೆಲ್ಲ ನೆನೆಸ್ಕೊತಾ ಇರ್ತಾಳೆ. ರಾಣಿನೂ ಕೂಡ ನೆನೆಸ್ಕೊತಿರ್ತಾಳೆ. ಪ್ರೇಮ ಅಕ್ಕ ಏನಾಗಿದೆ, ಎಲ್ಲ ಸತ್ಯನೋ ಹೇಳೋಕ್ಕೆ ಅಂತ ಹೊರಟಿದ್ದಾಳಲ್ಲ ಅಂತ ಹೇಳ್ತಾರೆ. ಆದರೆ ರಾಮ್ ಮಾತ್ರ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವಳ ಫ್ರೆಂಡ್ಸ್ ಜೊತೆ ಹೇಳ್ತಾ ಇರ್ತಾಳೆ, ಹೆಂಗೆ ಮಾಡಬೇಕು, ಏನೇನು ಐಡಿಯಾ ಮಾಡಬೇಕು ಅಂತ. ಆಗ ರಾಣಿ ರಾಮಣ್ಣ ಅಲ್ಲಿದ್ದನ್ನು ನೋಡಿ ರಾಮಣ್ಣನ ಹತ್ರ ಹೋಗಿ ಕೂಗ್ತಾಳೆ, ಅಣ್ಣ ಅಂತ ಕೂಗ್ತಾಳೆ. ಆದರೆ ರಾಮ್ ಹತ್ರ ಗಮನನೇ ಕೊಡೋದೇ ಇಲ್ಲ. ಹೆಂಗೆ ಲೈಟ್ ಆಫ್ ಮಾಡಿ ಸರ್ಪ್ರೈಸ್ ಕೊಡಿ, ನಾನು ಪ್ರೇಮಂಗೆ ಇವತ್ತು ಲವ್ ಪ್ರಪೋಸ್ ಮಾಡ್ತಾಯಿದ್ದೀನಿ ಅಂತ ಮಾತಾಡ್ತಿರ್ಬೇಕಾದ್ರೆ ರಾಣಿ ಬಂದು ಕೂಗ್ತಾಳೆ, ವಾಣಿ ಅಣ್ಣ ಅಲ್ಲಿ ಪ್ರೇಮಕ್ಕ ಸತ್ಯ ಎಲ್ಲ ಹೇಳೋಕ್ಕೆ ಹೊರಟಿದ್ದಾರೆ. ಏನು ಸತ್ಯ, ಏನಾಯಿತು ಅಂತ ಹೇಳ್ತಾರೆ. ಅದೇ ನಿನ್ನ ಮತ್ತು ಪ್ರೇಮ ನಡುವೆ ಆಗಿದೆಯಂತಲ್ಲ ಏನೋ ಸತ್ಯದ್ದು, ಆ ಸತ್ಯನ ಎಲ್ಲರ ಎದುರುಗಡೆ ಹೇಳ್ತೀನಿ, ಎಲ್ಲರಿಗೂ ಸತ್ಯ ತಿಳಿಸ್ತೀನಿ, ನಮ್ಮಿಬ್ಬರು ಮದುವೆದ ಅಂತ ಹೊರಟಿದ್ದಾಳೆ ಅಂತ ಹೇಳ್ತಾರೆ. ಆಗ ರಾಮ್ ನೆನೆಸ್ಕೊತಾಳೆ, ಮದುವೆ ಆದ ಫಸ್ಟಿಗೆ ಮಾತು ತೊಗೊಂಡಿರ್ತಾಳೆ, ನಾನು ಬರ್ತಡೇ ಅಷ್ಟೊತ್ತಿಗೆ ಪ್ರೀತಿ ಹುಟ್ಟಲಿಲ್ಲ ಅಂತಂದರೆ ಶಾಶ್ವತವಾಗಿ ದೂರ ಹೊರಟೋಗ್ತೀನಿ, ಇರೋ ಸತ್ಯನೆಲ್ಲನೂ ಮನೆಯವ್ರ ಎದುರುಗಡೆ ಹೇಳಿ ನಾನೇ ತಪ್ಪು ಒಪ್ಕೋತೀನಿ, ನಿನ್ನ ಮೇಲಿರೋಂತಹ ಕಳಂಕನ ಹೋಗ್ತೀನಿ ಅಂತ ಮಾತು ಕೊಟ್ಟಿರ್ತಾಳೆ ಪ್ರೇಮ ರಾಮ್ಗೆ. ಆಗ ರಾಮ್ಗೆ ನೆನಪಿರುತ್ತೆ, ಅಯ್ಯೋ ದೇವ್ರೆ, ನಾನು ನನ್ನ ಪ್ರೀತಿನ ಹೇಳ್ಕೋಬೇಕು ಅನ್ನೋ ಟೈಮಲ್ಲಿ ಏನಿದು, ಎಂಥ ಎಡವಟ್ಟು ಮಾಡ್ತಾ ಇದ್ದಾಳೆ ಇವಳು, ನಂಗೆ ನಿಜವಾಗ್ಲೂ ಪ್ರೇಮ ಇಲ್ದಲೇ ನನಗೆ ಬಿಟ್ಟಿರೋಕ್ಕಾಗಲ್ಲ, ಎಂಥ ಕೆಲಸ ಮಾಡೋಕ್ಕೆ ಹೊಟ್ಟಿದ್ದಾಳಲ್ಲಪ್ಪ ಇವಳು ಅಂತ ಹೇಳ್ತಾರೆ. ಆಗ ಸತ್ಯನಾರಾಯಣ ಪ್ರೇಮನ, ಏನಮ್ಮ ಯಾಕೆ ಇಷ್ಟು ಸಪ್ಪಗಿದೆಯಾ, ಏನಾಯಿತು ಅಪ್ಪ, ಒಂದು ನಿಮಿಷ ನಾನು ಹೇಳೋ ಸತ್ಯನ ಸ್ವಲ್ಪ ಕೇಳಿ ಆಯಿತಾ, ಆಮೇಲೆ ನೀವು ನನ್ನ ಕ್ಷಮಿಸ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಏನಿದು ಒಗ್ಗಟ್ಟಾಗಿ ಮಾತಾಡ್ತಿದೆಯಲ್ಲ ಪ್ರೇಮ, ಹೌದು ನನ್ನ ರಾಮ್ ಮದುವೆ ಹೇಗಾಯಿತು ಅಂದರೆ ಎಲ್ಲರಿಗೂ ಕೂಡ ತಿಳಿಬೇಕು, ಅದು ನನ್ನ ರಾಮ್ ನಡುವೆ ಪ್ರೀತಿ ಹುಟ್ಟಿದೆಯೋ ಇಲ್ಲೋ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ರಾಮ್ ಬರ್ತಾರೆ. ಒಂದು ನಿಮಿಷ ಗೈಸ್, ನನ್ನ ಮತ್ತು ಪ್ರೇಮ ಮದುವೆ ಹೇಗಾದರೂ ಆಗಿರ್ಬೋದು, ಆದರೆ ಇವತ್ತಿಂದ ನನ್ನ ಮತ್ತು ಪ್ರೇಮ ಮದುವೆ
ಆಗಿರೋ ಸತ್ಯನ ನಾವು ಬಿಟ್ಟಾಕಿ ನಾವು ಹೊಸ ಜೀವನನ ಶುರು ಮಾಡಬೇಕು ಅಂತ ಇದ್ದೀವಿ. ಹಾಗಾಗಿ ನೀವೆಲ್ಲರೂ ಕೂಡ ನಾನು ಹೇಳೋದನ್ನು ನೀವು ಸ್ವಲ್ಪ ಕೇಳಬೇಕು. ಅಲ್ಲಿ ನಮ್ಮ ಹಿಂದಿನ ಘಟನೆ ಏನೇ ನಡೆದಿರ್ಬೋದು, ಆದರೆ ನಮ್ಮ ಇನ್ನು ಹೊಸ ಜೀವನದ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ನನ್ನ ಪ್ರೇಮ ಲವ್ ಸ್ಟೋರಿನ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಆಗ ಲೈಟ್ ಎಲ್ಲ ಕೂಡ ಆಫ್ ಮಾಡ್ತಾರೆ. ಆಗ ಪ್ರೇಮಗೆ ಫುಲ್ ಶಾಕು, ಏನಪ್ಪ ಇದು, ಏನು ನಡೀತಾ ಇದೆ ಪಾರ್ಟಿಯಲ್ಲಿ ಅಂತ. ಆಗ ರಾಮ್ ಮತ್ತು ಪ್ರೇಮ ಇಬ್ಬರ ಮೇಲೆ ಒಂದು ಫೋಕಸ್ನ ಬಿಡ್ತಾರೆ. ಆಗ ರಾಮ್ ಎಲ್ಲಿದೆಯಾ ಅಂತ ಹೋಗ್ತಾಳೆ. ಪ್ರೇಮ ನೋಡಿದರೆ ಕೆಳಗಡೆ ಕೂತಿರ್ತಾಳೆ. ಫುಲ್ ಶಾಕು ಪ್ರೇಮಂಗೆ. ಅವಳು ಹೇಳೋಕ್ಕೂ ಮುಂಚೆ ರಾಮೇ ಎಲ್ಲ ಕೂಡ ಹೇಳೋಕ್ಕೆ ಅಂತ ಬಂದಿರ್ತಾರೆ. ಅಂದರೆ ಇರೋ ಸತ್ಯ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗಿ ಅವಳ ಪ್ರೇಮನ ಕೆಟ್ಟದ್ದು ಮಾಡ್ತಾಳೆ, ಅವಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ರಾಮ್ ಅವಳ ಮುಂದೆ ಪ್ರಪೋಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಂಡಿ ಊರಿ ಕೂತ್ಕೊಂಡೇ ಬಿಡ್ತಾನೆ. ಅದನ್ನೆಲ್ಲರೂ ಕೂಡ ಕಲ್ಯಾಣಿ, ಪಂಚಮಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಆದರೆ ಮಹೇಶ್ವರಿ ಮಾತ್ರ ಶಾಕು. ಏನಿದು, ಏನು ಮಾಡೋಕ್ಕೆ ಹೊಟ್ಟಿದ್ದಾನೆ ನನ್ನ ಮಗ? ಅವಳೇ ಸತ್ಯ ಒಪ್ಕೋತೀನಿ ಅಂತ ಅಂದಮೇಲೆ ಇವನು ಏನು ಮಾಡ್ತಿದ್ದಾನೆ, ಏನೋ ಪ್ರಪೋಸ್ ಮಾಡ್ತಾ ಇದ್ದಾನಲ್ಲ, ಎಂಥ ಕೆಲಸ ಆಗೋಯ್ತು ಅಂತ ಮನಸಲ್ಲೇ ಬೈಕೋತಾ ಇರ್ತಾಳೆ. ಆದರೆ ರಾಮ್ ಮಾತ್ರ ತನ್ನ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಪ್ರೇಮ ಎದುರುಗಡೆ ಬಂದು ಕೂತಿರ್ತಾಳೆ. ಪ್ರೇಮ ಶಾಕ್ ಆಯ್ತಲ್ವ, ನಾನು ನಿನ್ನ ರಾಮ್ ಆಯಿತಾ, ಯಾವತ್ತಿಗೂ ಕೊನೆವರೆಗೂ ನನ್ನ ಕೊನೆ ಜೀವ ಇರೋವರೆಗೂ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ, ಯಾವತ್ತೂ ಕೂಡ ನೀನು ನನ್ನನ್ನು ಬಿಟ್ಟೋಗಲ್ಲ ಅಲ್ವಾ ಆಯಿತಾ. ನಿನ್ನ ರಾಮು ಬದಲಾಗಿದ್ದಾನೆ, ನಿನ್ನ ಪ್ರೀತಿಯಿಂದ ಬದಲಾಗಿದ್ದಾನೆ, ನಿನ್ನ ಪ್ರೀತಿಗಾಗಿ ನನ್ನ ಮನ ಮಿಡಿತಾ ಇದೆ ಪ್ರೇಮ. ಐ ಲವ್ ಯು ಪ್ರೇಮ, ನೀನಂದರೆ ನನಗೆ ತುಂಬ ಇಷ್ಟ. ನೀನು ಇಲ್ಲದೇ ಇರೋವಂತಹ ಒಂದು ಕ್ಷಣನೂ ಕೂಡ ನಾನು ಊಹಿಸ್ಕೊಳ್ಳೋಕ್ಕೂ ಕೂಡ ನನಗೆ ಆಗಲ್ಲ ಪ್ರೇಮ. ನನ್ನ ಪ್ರೀತಿ ಮಾಡ್ತೀಯಾ, ನನ್ನ ಪ್ರೀತಿನ ಒಪ್ಕೋತೀಯಾ ಅಂತ ಹೇಳ್ತಾಳೆ. ಆಗ ಪ್ರೇಮಗೊಂದು ಎಲ್ಲಿಲ್ಲದ ಫುಲ್ ಖುಷಿ ಆಗೋಗುತ್ತೆ. ಹೌದು ರಾಮ್, ನಾನು ನಿನ್ನನ್ನು ಅಷ್ಟು ಪ್ರೀತಿಸ್ತೀನಿ, ನೀನು ಇಲ್ಲದೇ ಇದ್ದರೂ ಕೂಡ ನಾನು ಒಂದು ಕ್ಷಣನೂ ಬದುಕಿರಲ್ಲ ರಾಮ್ ಅಂತ ಪ್ರೇಮನು ಕೂಡ ಹೇಳ್ತಾರೆ. ಐ ಲವ್ ಯು ಟೂ ಅಂತ ಹೇಳ್ಬಿಟ್ಟು ಬೊಕ್ಕೆನ ಇಸ್ಕೊತಾರೆ. ಹಾಗೆ ಎಲ್ರಿಗೂ ಕೂಡ ಫುಲ್ಲು ಖುಷಿಯಾಗುತ್ತೆ. ಹೌದು, ಇಷ್ಟು ದಿನ ನೋಡಿದಂತಹ ರಾಮೇ ಬೇರೆ, ಇನ್ಮೇಲೆ ನೋಡುವಂತಹ ರಾಮೇ ಬೇರೆ ನಿನಗೆ ಅಂತ ಹೇಳ್ತಾರೆ. ಆದರೆ ಮಹೇಶ್ವರಿ ಮಾತ್ರ ಫುಲ್ ಶಾಕ್. ಏನಿದು, ಹಿಂಗೆ ಹೊಡೆದ್ಬಿಡ್ತಲ್ಲ, ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದಲ್ಲ, ಅಯ್ಯೋ ದೇವ್ರೆ ಅಂತ ಹೇಳ್ತಾರೆ. ಆದರೆ ಪ್ರೇಮ ಮಾತ್ರ ತುಂಬ ಖುಷಿ. ಇವತ್ತಿಂದ ನಾವು ಹೊಸ ಜೀವನನ ಶುರು ಮಾಡೋಣ ಪ್ರೇಮ ಅಂತ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಕಾವ್ಯ ನನಗೆ ಎಳ್ನೀರು ಐಸ್ ಕ್ರೀಮ್ ಬೇಕು ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ಅಂಗಡಿ ಹೋಗ್ಬಿಟ್ಟು ಬಾಗಿಲು ತರ್ತಿರ್ತಾನೆ. ಬಾಗಿಲು ಹಾಕಿರುತ್ತೆ. ಕಾವ್ಯ ನೋಡಮ್ಮಿ ಬಾಗ್ಲಾಕ್ಬಿಟ್ಟಿದೆ ಆಯಿತಾ, ಬೆಳಗ್ಗೆ ತಿನ್ನೋಣ ಅಂತ ಹೇಳ್ತಾರೆ. ಇಲ್ಲ ನನಗೆ ಈಗಲೇ ಬೇಕು, ಎಳ್ನೀರು ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾರೆ. ಅಯ್ಯೋ ರಾಮ, ಇದೇನಿದು ಹಿಂಗೆ ಧರಣಿ ಕೂತಿದ್ದೀರಾ, ಎಳ್ನೀರು ಐಸ್ ಕ್ರೀಮ್ ಬೇಕು ಅಂತ, ಈ ಥರ ಕೂತ್ಕೊಂಡ್ಬಿಟ್ರೆ ನಾನು ಎಲ್ಲಿಂದ ತರಲಿ? ಒಂದು ಆಪ್ಷನ್ ಮಾಡೋಣ, ಫಸ್ಟು ಏನು ಬೇಕು ಅಂತ ಕೇಳು. ಇಲ್ಲ, ನನಗೆ ಎಳ್ನೀರು ಐಸ್ ಕ್ರೀಮೇ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇರ್ತಾಳೆ. ಆಗ ನೋಡು, ನೀನು ಹಿಂಗೆ ಪಡ್ಕೋತಿರೋ ನೋಡಿದರೆ ನಾನು ಹಾಕೊಂಡು ಬಂದು ಹೊಡೆದ್ಬಿಡ್ತಾರೆ. ಏನೋ ನನ್ನ ಮಹಾದೇವನ ಹೊಡೆದ್ಬಿಡ್ತಾರೆ. ಯಾವನ್ರ ಅವನು ನಾನು ಮಹಾದೇವನ ಹೊಡಿತೀನಿ ಅಂತಾರದು, ಎಷ್ಟೋ ಧೈರ್ಯ ನಿಮಗೆ, ಬನ್ರೋ, ಅದು ಯಾರು ಪಡ್ತೀರ ಬನ್ರೋ, ನನ್ನ ಮಹಾದೇವನ ಮೈ ಮುಡ್ತೀರಾ, ಅದು ಹೇಗೆ ಮುಡ್ತೀರಾ? ಅಯ್ಯೋ ಇಲ್ಲಿ ಯಾರೂ ಇಲ್ಲ ಕಣಮ್ಮಿ ಗಂಡಸ್ರು, ಯಾರಾದರೂ ಬಂದರೆ ಅಂತ ಹೇಳಿದ್ದು. ಅಲ್ಲಿ ಎಳ್ನೀರು ಐತೆ ಅಂತ. ಎಳ್ನೀರಾ? ಎಂತ ಎಳ್ನೀರು? ನನಗೆ ಎಳ್ನೀರು ಐಸ್ ಕ್ರೀಮ್ ಬೇಕು. ಅದೇ ನೀನು ಎಳ್ನೀರು ಐಸ್ ಕ್ರೀಮ್ ಬೇಕು ಅಂದೆ ತಾನೆ, ಫಸ್ಟ್ ಎಳ್ನೀರು ಕೊಡಿ ಆಮೇಲೆ ಐಸ್ ಕ್ರೀಮ್ ತಿನ್ನು. ಹೌದಲ್ವಾ? ಈಗ ಫಿಲಮ್ ಶೋ ಎಲ್ಲ ನೋಡಿದ್ವಾ, ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ, ಹಂಗೆ ಫಸ್ಟು ಎಳ್ನೀರು ಕೊಡಿ ಆಮೇಲೆ ಐಸ್ ಕ್ರೀಮ್ ತಿನ್ನು ಆಯಿತಾ. ಸರಿ ಆಯಿತು ಬಾ ಕೊಡಿಸು ಅಂತ ಹೇಳ್ಬಿಟ್ಟು ಅಲ್ಲಿ ಎಳ್ನೀರು ಇರುತ್ತೆ ಅದನ್ನು ತೊಗೊಳಕ್ಕೆ ಅಂತ ಹೋಗ್ತಾನೆ. ಎಳ್ನೀರೇನು ಸಿಕ್ತು, ಮಚ್ಚಲ್ಲಿ ಇಲ್ವಲ್ಲ ಅಂತ ಹುಡುಕ್ತಾ ಇರ್ತಾನೆ. ಮಚ್ಚು ನೋಡಿದರೆ ಕಾವ್ಯನ ಕೈಲಿರುತ್ತೆ. ಅಯ್ಯೋ ದೇವ್ರೆ, ಕಾವ್ಯ ನಿನ್ನ ಕೈಲಿ ಹೇಗಮ್ಮಿ ಬಂತು ಮಚ್ಚು, ಕೊಡಿಲಿ ಅಂತ ಹೇಳ್ತಾರೆ. ನಾನೇ ಕೊಚ್ತೀನಿ, ಕೊಡು ಮಹಾದೇವ ಅಂತ ಹಠ ಮಾಡ್ತಿರ್ತಾಳೆ ಕಾವ್ಯ. ಅಮ್ಮಿ ನಾನು ಕೊಚ್ತೀನಿ, ನೀನು ಕೊಡು, ನೀನು ತುಂಬ ಎಣ್ಣೆ ಕೊಡ್ತಿದ್ಯಾ, ಏನು ಎಣ್ಣೆ ಕೊಡ್ತಿದ್ದೀನಿ, ಅಲ್ಲ ಎಳ್ನೀರು ಕೊಡ್ತಿದ್ಯಾ, ಇಲ್ಲ ಮಹಾದೇವ ನಾನು ಕೊಚ್ತೀನಿ ಕೊಡು ಇವತ್ತು ಅಂತ ಹೇಳ್ಬಿಟ್ಟು ಹಾಗೆ ಹಠ ಮಾಡಿಕೊಂಡು ಸುತ್ತುತ್ತಾ ಇರ್ತಾಳೆ. ಆಗ ಹೇಗೋ ಮಚ್ಚನಾಗ ಇಟ್ಕೊಂಡು, ಹಬ್ಬ ಸತ್ಯ, ನಾನು ನಿಂಗೆ ಕೆತ್ಕೊಡ್ತೀನಿ, ನೀನು ಸುಮ್ಮನೆ ಕೊಡಿ, ಫಸ್ಟಿಗೆ ಎಳ್ನೀರು ಕೊಡಿ ಆಮೇಲೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ.